ನಮಸ್ತೆ ಮಿತ್ರರೇ, ಇವತ್ತು ಒಂದು ಒಳ್ಳೆಯ ಟಿಪ್ಪಿನೊಂದಿಗೆ ಬಂದಿದ್ದೇನೆ. ಯಾರಿಗೆಲ್ಲ ಬಾಯಿ ಹುಣ್ಣಿನ ಪ್ರಾಬ್ಲಮ್ ಉಂಟು ಅಂಥವರು ಈ ಒಣ ಕೊಬ್ಬರಿ ಮತ್ತು ಗಸಗಸೆ ಅದನ್ನು ಇಷ್ಟು ತೆಗೆದುಕೊಂಡು ಮಿಕ್ಸ್ ಮಾಡಿಕೊಂಡು ಬಾಯಲ್ಲಿ ಹಾಕಿ ಅದನ್ನು ಜಗಿಬೇಕು, ಜಗ್ದು ಅದನ್ನು ನುಂಗಬೇಕು. ಹಾಗಾದರೆ ಬಾಯಿ ಹುಣ್ಣು ಒಂದು 3-4 ದಿವಸದ ಒಳಗೆ ಅದು ಶಮನವಾಗ್ತದೆ. ಅಲ್ಲದೆ ಇನ್ನೊಂದು ಈ ಬಾಯಿ ಹುಣ್ಣಿಗೆ ಮದ್ದು ಹೇಳಿದರೆ, ಈ ಮೊಸರನ್ನು ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುವ ಮೊದಲೇ ಬಾಯಲ್ಲಿ ಹಾಕಿ ಅದನ್ನು ಮುಕ್ಕಳಿಸಿಕೊಳ್ಬೇಕು. ಹೇಗೆ ನೀರನ್ನು ನಾವು ಗುಳುಗುಳು ಮಾಡ್ತೇವೆ ಹಾಗೆ ಬಾಯಲ್ಲಿ ಹಾಕಿ ಮುಕ್ಕಳಿಸಿಕೊಂಡು ಮತ್ತೆ ಅದನ್ನು ನುಂಗಬೇಕು. ಹಾಗಾದರೆ ಬಾಯಿ ಹುಣ್ಣು ಒಂದು 2 ದಿನದಲ್ಲಿ ಮಾಯವಾಗ್ತದೆ. ಹಾಗಿರುವಾಗ ಇವತ್ತು ನನ್ನ ಅಡಿಗೆ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಲುವಾಗಿ ನಾನು ಖಾರಕಡ್ಡಿಯನ್ನು ಮಾಡಿದ್ದೇನೆ. ನಿನ್ನೆ ಗುಳಿಯೋ ಮಾಡಿದ್ದೇನೆ, ಇವತ್ತು ಖಾರಕಡ್ಡಿ. ಹಾಗಿರುವಾಗ ಈ ಖಾರಕಡ್ಡಿ ಹೇಗೆ ಕ್ರಿಸ್ಪಿಯಾಗಿ ಬರುವುದು ಮತ್ತು ಟೇಸ್ಟಿಯಾಗಿ ಬರುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಕ್ರಿಸ್ಪಿಯಾದ ಖಾರಕಡ್ಡಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಕ್ರಿಸ್ಮಸ್ನ ಸಲುವಾಗಿ ಇನ್ನೊಂದು ಕರಿದ ತಿಂಡಿ ಖಾರಕಡ್ಡಿ ಮಾಡೋಣ. ಬಹಳ ಸುಲಭವಾಗಿ ಮಾಡುವಂತಹ ಒಂದು ತಿಂಡಿ ಹೇಳಿದರೆ ಅದು ಖಾರಕಡ್ಡಿ. ಬೇಗನೆ ಆಗುವಂಥದ್ದು ಮತ್ತು ಅಷ್ಟೇ ರುಚಿಕರವಾಗಿರ್ತದೆ. ನಾವು ಮನೆಯಲ್ಲಿ ಶುಚಿಯಾಗಿ ಮಾಡಿದರೆ ತಿನ್ನಲಿಕ್ಕೆ ಸಹ ಬಹಳ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೂ ಉತ್ತಮ. ಇಲ್ಲಿ ನೋಡಿ, 2 ಬೌಲ್ನಲ್ಲಿ ನಾನು ಕಡಲೆ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗಾಳಿಸಿಕೊಂಡು ತೆಗೆದುಕೊಳ್ಬೇಕು. ಮತ್ತು 1/4 ಬೌಲ್ನಷ್ಟು ಅಕ್ಕಿಯ ಹುಡಿಯನ್ನು ತೆಗೆದುಕೊಂಡಿದ್ದೇನೆ, ಅದು ಕ್ರಿಸ್ಪಿನೆಸ್ಸಿಗೋಸ್ಕರ. ಸ್ವಲ್ಪ 1 ಚಮಚದಷ್ಟು ಓಮ ತೆಗೆದುಕೊಂಡಿದ್ದೇನೆ. ಇನ್ನು ಸ್ವಲ್ಪ ಉಪ್ಪು, ಹಳದಿಯ ಪುಡಿ ಬೇಕು, ಸ್ವಲ್ಪ ಕರಿಲಿಕ್ಕೆ ಎಣ್ಣೆ, ಮತ್ತು ಇಂತಹ ಒಂದು ಇನ್ಸ್ಟ್ರುಮೆಂಟ್ ಬೇಕು ನಮ್ಮದು. ಚಕ್ಕುಲಿ ಒತ್ತುವುದರಲ್ಲಿ ಈ ಹೊಟ್ಟೆಯದನ್ನು ನಾವು ತೂತು ಇರುವಂತಹ ಒಂದು ಇನ್ಸ್ಟ್ರುಮೆಂಟ್. ಚಕ್ಕುಲಿ ಮಾಡುವಾಗ ನಾವು ಚಕ್ಕುಲಿಯ ಒಂದು ಮೆಷಿನ್ ಯೂಸ್ ಮಾಡ್ತೇವಲ್ಲ, ಅದರಲ್ಲಿ ಇಂಥದ್ದು ಬರ್ತದೆ. ಹಾಗಿರುವಾಗ ಈಗ ಮೊದಲಿಗೆ ಸ್ವಲ್ಪ ನೀರು ಬೇಕು ಮತ್ತು ಬಿಸಿ ಎಣ್ಣೆ ಸ್ವಲ್ಪ ಬೇಕಾಗ್ತದೆ. ಹಾಗಾದರೆ ಈಗ ಹೇಗೆ ಮಾಡುವುದೆಂದು ನೋಡೋಣ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಇನ್ನು ಉಪ್ಪು ಹಾಕಿದ ಮೇಲೆ ಇದಕ್ಕೆ ಈ ಕಡಲೆಯ ಹುಡಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. 2 ಬೌಲಿನಷ್ಟು ಕಡಲೆಯ ಹುಡಿ, 2ಕ್ಕೆ 1/4 ಬೌಲಿನಷ್ಟು ಮಾತ್ರ ಅಕ್ಕಿಯ ಹುಡಿಯನ್ನು ಸೇರಿಸಲಿಕ್ಕುಂಟು. ಸ್ವಲ್ಪ ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಒಂದು 1/4 ಬೌಲಿನಷ್ಟು ಅಕ್ಕಿಯ ಹುಡಿಯನ್ನು ಹಾಕೊಳ್ಳೋಣ. ಅಕ್ಕಿಯ ಹುಡಿಯನ್ನು ಹಾಕೊಂಡ ಮೇಲೆ ಚೆನ್ನಾಗಿ ಇದನ್ನು ಹೀಗೆ ತಿರುಗಿಸ್ಕೊಳ್ಳೋಣ. ನಾನೀಗ ಸ್ವಲ್ಪ ಮಾಡ್ತಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಹಳದಿಯ ಪೌಡರನ್ನು ಹಾಕೊಳ್ಳೋಣ. 1 ಪಿಂಚ್ ಆಫ್ ಹಳದಿಯ ಪುಡಿ, ಇದನ್ನು ಸಹ ಹೀಗೆ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ದೇನೆ. ತುಂಬ ಪ್ರಮಾಣದಲ್ಲಿ ಮಾಡುವವರು ಇನ್ನು ಹೆಚ್ಚು ಮಾಡಿಕೊಳ್ಬೋದು. ಅದನ್ನು ಡಬಲ್ ದ ಪ್ರಪೋರ್ಷನ್ ಮಾಡಿಕೊಂಡು ಈಗ ಇಲ್ಲಿ ನೋಡಿ 1 ಚಮಚದಷ್ಟು ಓಂ ಕಾಳನ್ನು ಹೀಗೆ ಮಾಡಿ ಹಾಕ್ಕೊಳ್ಳೋಣ. ಇಲ್ಲಿ ಬೇಕಿದ್ದರೆ ಜೀರಿಗೆ ಸಹ ನೀವು ಹಾಕ್ಕೊಳ್ಬೋದು. ಜೀರಿಗೆ ಬೇಕಿದ್ದವರು ಜೀರಿಗೆ ಸಹ ಸ್ವಲ್ಪ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ಚಮಚದಷ್ಟು ಬಿಸಿಯಾದ ಎಣ್ಣೆಯನ್ನು ಸ್ವಲ್ಪ ನಾನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡ ಮೇಲೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಕೈಯಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇನ್ನು ನಿಧಾನಕ್ಕೆ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಹೀಗೆ ಬರಬೇಕು. ಸ್ವಲ್ಪ ಹೀಗೆ ಮಾಡುವಾಗ ಇದನ್ನು ಗಟ್ಟಿಯಾಗಿ, ತುಂಬ ನೀರಲ್ಲ, ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಬೆಣ್ಣೆ ಇದ್ದರೆ ಸಹ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ಬೇಕಿದ್ದರೆ. ಅಥವಾ ಕೆಲವರು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾರೆ, ಸ್ವಲ್ಪ ಉಬ್ಬಿ ಬರಬೇಕಂತ. ಬೇಕಿಂಗ್ ಸೋಡಾ ಹಾಕುವ ಅಗತ್ಯ ಇಲ್ಲ ಇಲ್ಲಿ.
ನೀರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಒಂದು ಚಪಾತಿಯ ಹಿಟ್ಟಿನ ಹಾಗೆ ನಾದಿಕೊಳ್ತೇನೆ. ಆಮೇಲೆ ತೋರಿಸ್ಕೊಡ್ತೇನೆ ನಿಮಗೆ. ನೀರು ಹಾಕುವಾಗ ಮಾತ್ರ ಜಾಗ್ರತೆಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ನೋಡಿ ವೀಕ್ಷಕರೇ, ನೋಡಿ ಹೀಗೆ ಒಳ್ಳೆ ನಾದಿಕೊಳ್ಳಿದನ್ನು. ವೀಕ್ಷಕರೇ ನೋಡಿ, ಈಗ ನಾದಿ ಆಯಿತು. ಈಗ ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಟ್ಕೊಳ್ಳೋಣ. ಇಲ್ಲಿ ನೋಡಿ, ಇದನ್ನು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ಇದರ ಒಳಗೆ ಸ್ವಲ್ಪ ನಾನು ಏನು ಮಾಡ್ತೇನೆ ಹೇಳಿದರೆ, ಎಣ್ಣೆಯನ್ನು ಸ್ವಲ್ಪ ಬ್ರಷ್ ಮಾಡಿಕೊಳ್ತೇನೆ. ಸ್ವಲ್ಪ ಜಸ್ಟ್ ಅಂಟದ ಹಾಗೆ ಕೆಳಗೆ ಹಾಗೆ ಬ್ರಷ್ ಮಾಡಿಕೊಂಡು ನಾವು ಈ ಮಾಡಿಟ್ಟಂತಹ ಇದನ್ನು ನೋಡಿ ಇದರೊಳಗೆ ಇಟ್ಕೊಳ್ಳೋಣ. ಒಳಗೆ ಹಾಕಿ ಇದನ್ನು ಹೀಗೆ ಲಾಕ್ ಮಾಡಿಕೊಳ್ಳೋಣ. ಇನ್ನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಕೊಳ್ಳೋಣ. ವೀಕ್ಷಕರೇ, ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ನೋಡಿ ಬಿಸಿ ಆಯಿತು. ಈಗ ಸುರಿಗೆ ನಾನು ಒಂದು ಕರಿಬೇವನ್ನು ನಾನು ಇದರಲ್ಲಿ ಹಾಕಿ ತೆಗಿತೇನೆ. ಫ್ರೈ ಮಾಡಿಕೊಂಡು 2 ಕರಿಬೇವುಗಳನ್ನು. ಒಳ್ಳೆ ಎಣ್ಣೆ ಬಿಸಿಯಾಗಿದೆ. ಸುರಿಗೆ ಒಂದು ಕರಿಬೇವಿನ ಅಂಶ ಇದರಲ್ಲಿ ಇರಲಿ ಅಂತ ಹೇಳಿ ತೆಗಿತೇನೆ. ಸ್ವಲ್ಪ ಕ್ರಿಸ್ಪಿ ಆಗಲಿ. ಆಮೇಲೆ ನಾವು ಮಾಡಿಟ್ಟುಕೊಂಡಂತಹ ಹಿಟ್ಟಿನಿಂದ ಖಾರ ಕಡ್ಡಿಯನ್ನು ತಯಾರಿಸೋಣ. ಹೇಗೆ ಈಗ ನಾನು ಈ ಒಂದು ನಾವು ಮಾಡಿಟ್ಟುಕೊಂಡಂತಹ ಇದನ್ನು ಹಾಕ್ಕೊಳ್ಳೋಣ. ಹೀಗೆ ಒತ್ತಿ ಈ ರೀತಿಯಲ್ಲಿ ನಾವು ಬಿಟ್ಕೊಂಡ್ರೆ ಆಯಿತು. ಈಗ ಹಾಕೊಂಡ ಕೂಡಲೇ ನಾವು ಇದನ್ನು ಮುಟ್ಕೊಳ್ಬಾರ್ದು. ಸ್ವಲ್ಪ ಅದು ಅದರಷ್ಟಕ್ಕೆ ಕಾಯ್ಕೊಳ್ಳಿ. ಆಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳೋಣ. ಹೇಗೆ ಅದರಷ್ಟಕ್ಕೆ ಅದು ಆಯಿಲ್ ಮೇಲೆ ಬರ್ತಾ ಉಂಟು. ನೋಡಿ, ಇಷ್ಟು ಹೊತ್ತಾಗುವಾಗ ತನ್ನಷ್ಟಕ್ಕೆ ಇದಾಗುವಾಗ ಸ್ವಲ್ಪ ಇದನ್ನು ಹೀಗೆ ತಿರುಗಿಸ್ಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ಉರಿ ಈಗ ದೊಡ್ಡದರಲ್ಲೇ ಇರಲಿ. ವೀಕ್ಷಕರೇ, ಇಲ್ಲಿ ನೋಡಿ ಕಲರ್ ಸ್ವಲ್ಪ ನಮ್ಮ ಎಲ್ಲೋ ಕಲರ್ ಇದ್ದದ್ದು ಈಗ ಸ್ವಲ್ಪ ಗೋಲ್ಡನ್ ಎಲ್ಲೋ ನೋಡಿ, ಗೋಲ್ಡನ್ ಬ್ರೌನ್ ಅಂತಲೇ ಹೇಳ್ಬೋದು. ಅಷ್ಟಾಗುವಾಗ ಇದು ಆಯ್ತು ಹೇಳಿಯೇ ಲೆಕ್ಕ. ನೋಡಿ, ಆದರೆ ಸಹ 1 ನಿಮಿಷಗಳ ಕಾಲ ಇಟ್ಕೊಳ್ಳೋಣ ಇದನ್ನು. ಮತ್ತು ಇದು ತಣ್ಣಗಾಗುವಾಗ ತನ್ನಷ್ಟಕ್ಕೆ ಕರ್ಕೂರ್ ಆಗ್ತದೆ ನೋಡಿ. ಕಲರ್ ಚೇಂಜ್ ಆಯಿತು. ಇಷ್ಟು ಕಲರ್ ಚೇಂಜ್ ಆಗಿ ಎಣ್ಣೆ ಸಹ ಈ ಬಬಲ್ಸ್ ಬಿಡುವಾಗ, ಬಬಲ್ಸ್ ಬರುವುದನ್ನು ನಿಲ್ಲಿಸುವಾಗ ನಾವು ಇದನ್ನು ಹೀಗೆ ತೆಗೆದುಕೊಂಡ್ರೆ ಇದಕ್ಕೆ ನೋಡಿ ಹೀಗೆ ತೆಗೆದುಕೊಂಡು ಈಗ ಇದೇ ಪಾತ್ರೆಯಲ್ಲಿ ಅದೇ ಉಳ್ದದನ್ನು ನಾನು ಬಿಟ್ಕೊಳ್ತೇನೆ ನೋಡಿ. ಸೇಮ್ ಅದೇ ರೀತಿಯಲ್ಲಿ ನಾವು ಸ್ವಲ್ಪ ತಿರುಗಿಸಿಕೊಳ್ಬೇಕು. ಇದರಲ್ಲಿ ಇರುವುದೇ ತಿರುಗಿಸಿಕೊಂಡು ಹಾಕ್ಕೊಳ್ಳೋದು. ಕೈ ಮಾತ್ರ ಸ್ವಲ್ಪ ಮೇಲಿನಿಂದ ಮಾಡಿದರೆ ಜಾಗ್ರತೆಯಲ್ಲಿ ಮಾಡಿಕೊಳ್ಬೇಕು. ಈಗ ಸುರಿಗೆ ಮುಟ್ಟಬಾರ್ದು ನೋಡಿ ವೀಕ್ಷಕರೇ. ಅದು ಅದಷ್ಟಕ್ಕೆ ಮೇಲೆ ಬರುವ ತನಕ ನಾವು ಅದನ್ನು ಅಡಿ ಮೇಲೆ ಮಾಡಬಾರ್ದು. ಅದು ತನ್ನಷ್ಟಕ್ಕೆ ಮೇಲಕ್ಕೆ ಬರ್ತದೆ. ಅಷ್ಟಾಗುವಾಗ ಮಾತ್ರ ನಾವು ಇದನ್ನು ತಿರುಗಿಸಿಕೊಳ್ಬೇಕು. ಅಷ್ಟು ಹೊತ್ತು ಅದನ್ನು ಮುಟ್ಕೊಳ್ಬಾರ್ದು. ಬಹಳ ಸುಲಭ ಇದು. ಒಂದು 15 ನಿಮಿಷದಲ್ಲಿ ಮಾಡುವಂತಹದ್ದು.
ಈಗ ನೋಡಿ ಎಣ್ಣೆ ಕೆಳಗೆ ಹೋಯಿತು, ಇದು ಮೇಲಕ್ಕೆ ಬಂತು, ನಿಮಗೆ ಕಾಣ್ಬೋದು. ಆಗ ಎಣ್ಣೆ ಮೇಲಕ್ಕೆ ಇತ್ತು. ಈಗ ಇಷ್ಟು ಹೊತ್ತಾಗುವಾಗ ಇದನ್ನು ನಿಧಾನಕ್ಕೆ ಹೀಗೆ ನಾವು ಅಡಿ ಮೇಲೆ ಮಾಡ್ಕೊಳ್ಬೋದು. ನೋಡಿ ಇದೀಗ ಮೇಲಕ್ಕೆ ಬಂತು. ಇನ್ನು ಸ್ವಲ್ಪ ಅಡಿ ಮೇಲಲ್ಲಿ ಕಾಯಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಇದು ಸಹ ಈಗ ರೆಡಿಯಾಗಿದೆ. ಇದನ್ನು ಸಹ ನಾವು ತೆಗೆದುಕೊಳ್ಳೋಣ. ನೋಡಿ ಕಲರ್ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಹೇಗೆ ಈ ರೀತಿಯಲ್ಲಿ ಬರಬೇಕು. ಆಗ ಎಲ್ಲೋ ಇತ್ತು, ಈಗ ನೋಡಿ ಅದು ಕಲರ್ ಚೇಂಜ್ ಆದ ಕೂಡಲೇ ನಮಗೆ ಮುಟ್ಟುವಾಗ ಸಹ ಗೊತ್ತಾಗ್ತದೆ ಅದು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ನೋಡಿ ಆಯ್ತಲ್ಲ, ಏನು ಚೆನ್ನಾಗಿ ಬಂದಿದೆ ನೋಡಿ. ಎರಡು ಸಹ ರೆಡಿ ಆಯಿತು. ಇನ್ನು ಉಳಿದದನ್ನು ಸಹ ನಾನು ಮಾಡಿಕೊಳ್ತೇನೆ. ಇಲ್ಲಿ ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಹೇಗೆ ಉಂಟು ನೋಡಿ. ತಿನ್ನುವಾಗ ನಿಮಗೆ ಸೌಂಡ್ ಕೇಳ್ಬೋದು. ಬಹಳ ರುಚಿಕರವಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೇಗೆ ಆಗಿದೆ ನೋಡಿ. ಸುಲಭ ವಿಧಾನ. 15 ನಿಮಿಷದಲ್ಲಿ ಕಡಲೆ ಹುಡಿ ಇದ್ದರೆ ಫಟಾಫಟ್ ಯಾರು ನೆಂಟರು ಬಂದರೆ ಸಹ ಮಾಡುವಂತಹ ಈ ಸುಲಭದ ಕಾರೆಕಡ್ಡಿಯನ್ನು ಹೇಗೆ ಮಾಡುವುದೆಂದು ನಾನು ತೋರಿಸಿಕೊಟ್ಟಿದ್ದೇನೆ. ನಿಮಗೂ ಇದು ಗೊತ್ತಿರ್ಬೋದು. ಇಷ್ಟು ಕ್ರಿಸ್ಪಿಯಾಗಿ ಹೇಗೆ ಬರ್ತದೆ ನೋಡಿ, ಏನು ಹಾಕದೆ, ಅಂದರೆ ಕೆಲವೇ ಎರಡೇ ಸಾಮಗ್ರಿಗಳು ಇದರಲ್ಲಿರುವುದು. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣಚಂದ್ರನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.